ಕಾಂಗ್ರೆಸ್ ಸಂಘದಿಂದ ಮತ್ತೊಂದು ಸಭೆ ನಡೆದಿದೆ. ಸರ್ ನಮಸ್ಕಾರ, ನನ್ನ ಹೆಸರು ಸಂತೋಷ್ ಕುರಿ ಅಂತ. ನಾನು ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೇನೆ. ಕೊಪ್ಪಳ ವಿಧಾನಸಭಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಹಾಗೂ ಈ BLA2 ನ ಸದಸ್ಯ ಕೂಡ ಹೌದು. ಈಗೇನು SR ಅಂತ ಸ್ಪೆಷಲ್ ರಿವಿಷನ್, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನ್ ಮಾಡ್ತಿದ್ದಾರೆ, ಮತಪಟ್ಟಿ ಪರಿಷ್ಕರಣೆ ಅಂತಂದು ಇಲ್ಲಿ ನೈಜವಾಗಿ ಮತದಾರರು ಅರ್ಹ ಮತದಾರರು ಉಳಿಬೇಕನ್ನೋ ಉದ್ದೇಶ ಅಷ್ಟೇ. ಮತದಾನ ಒಂದು ಕೇವಲ ಹಕ್ಕಲ್ಲ, ಅದು ನಮ್ಮ ಪ್ರಜಾಪ್ರಭುತ್ವ ಉಳಿಸುವ ಒಂದು ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ಬಾಬಾ ಸಾಹೇಬ್ ಏನು ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ, ಆ ಹಕ್ಕನ್ನು ಉಳಿಸುವ ಮತ್ತೊಂದ್ಸಲ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ ಹಾಗೆ ಈ ಮತವನ್ನು ಉಳಿಸುವ ಹೋರಾಟ ಮಾಡಬೇಕಾಗಿದೆ. ಕಾರಣ ಈ ಬಿಜೆಪಿ ಸರ್ಕಾರದ ದುರಾಡಳಿತ ಹಾಗೂ ಅರ್ಹ ಮತದಾರರನ್ನು ಹೊರಗಿಡುವ ಇದರ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ಕರಡು ಮತದಾರ ಪಟ್ಟಿ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಇವರ ಉದ್ದೇಶ ಏನಾಗುತ್ತೆ ಅನ್ನೋದು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಅವ್ರದ್ದು ಆಟ ಏನು ನಡೆಯೋದಿಲ್ಲ ಅಂತ ನಮ್ಮ ಅನಿಸಿಕೆ. ಮತದಾನ ಎಂಬುದು ಒಂದು ಅದ್ಭುತ ಹಕ್ಕು ಅದು. ಹಾಗಾಗಿ ಅದನ್ನು ಉಳಿಸಬೇಕಾಗಿದ್ದು ಎಲ್ಲರದ್ದು ಜವಾಬ್ದಾರಿ ಅದು. ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಸರ್ ನಾವು ಬಂದಿರೋದು. ಸಂತೋಷ್ ಕುರಿ ಅಂತ. ಮುಂಜಾನೆಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ SIR ಬಗ್ಗೆ ಒಂದು ಸಮಾಲೋಚನೆ ವಿಚಾರ ಸಂಕಿರಣ ಎಲ್ಲ ತಿಳಿಸಿದ್ದಾರೆ. ಈ ಒಂದು SIR ಅನ್ನೋದು ಮಾರಕನ ಪೂರಕನ? ಸರ್, ಇದು ಮಾರಕ ಅನ್ನೋದಕ್ಕಿಂತ ಪೂರಕ ಅನ್ನೋದಕ್ಕಿಂತ ನಮಗೆ ಕರಡು ಮತದಾರ ಪಟ್ಟಿ ನಮ್ಮ ಕೈಗೆ ಸಿಕ್ಕ ಮೇಲೆ ಅರ್ಹ ಮತದಾರರು ಉಳಿದ್ರೆ ಅದು ಪೂರಕವಾಗಿ ಅನ್ಬೋದು. ಅವ್ರ ಉದ್ದೇಶನೇ ಅರ್ಹ ಮತದಾರನ ತೆಗೆದಾಕ್ಬೇಕನ್ನೋ ಉದ್ದೇಶ. ಮೂಲವಾಗಿ ಅವ್ರು ಕಾಂಗ್ರೆಸ್ ಮತದಾರನ ತೆಗೆದಾಕ್ಬೇಕನ್ನೋ ಉದ್ದೇಶನೇ ಇದೆ. ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದೀವಿ ಆ ವಿಚಾರನ. ಹಾಗಾಗಿ ಮತದಾನ ಎಂಬುದು ಒಂದು ಹಕ್ಕಲ್ಲ, ಅದು ನಮ್ಮ ಪ್ರಜಾಪ್ರಭುತ್ವ ಉಳಿವಾಗಿ ಒಂದು ಜವಾಬ್ದಾರಿಯುತ ಅದು ಬಾಬಾ ಸಾಹೇಬರು ಹೇಳಿರೋದು ಅದನ್ನೇ. ಹಾಗಾಗಿ ಮತ್ತೊಂದ್ಸಲ ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕನ್ನೋ ಸಂದರ್ಭ ಒದಗಿ ಬಂದಿದೆ. ಹೀಗಾಗಿ ಇವರು ಬಿಜೆಪಿ ಅವರ ದುರಾಡಳಿತ ನೋಡಿ SR ಎಂಬುದು ಅದು ನಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಪೂರಕವಾಗಿದೆ ಸರ್. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವೇ ಅಧಿಕಾರದಿಂದ, ನಮ್ಮ ಸರ್ಕಾರನೇ ಅಧಿಕಾರದಿಂದ ಇಲ್ಲಿ ಆತರ ಏನಾದ್ರೂ ಆಗಲಿಕ್ಕೆ ನಮ್ಮ ನಾಯಕರುಗಳು ಬಿಡೋದಿಲ್ಲ. ಈಗ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿ ಎವರ್ನೀನು ಅವರು 2.5 ವರ್ಷ ಉತ್ತಮ ಆಡಳಿತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸಿದ್ದರಾಮಯ್ಯನವ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲ 2 ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ದಿನ ಬೇಕು ಅವ್ರ ಬಗ್ಗೆ ಹೇಳಲಿಕ್ಕೆ. ರಾಜ್ಯಕ್ಕೆ ಅನ್ನವನ್ನು ಕೊಟ್ಟ ಅನ್ನರಾಮಯ್ಯ ಹಾಗೂ ರೈತರಿಗೆ ಸಾಕಷ್ಟು ಬಾವಿಗಳನ್ನು ಕೊಟ್ಟಿದ್ದಾರೆ. ಈ ಪ್ರಸ್ತುತ 2023 ಚುನಾವಣೆ ನಂತರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅತ್ಯುತ್ತಮ ರಾಜ್ಯ ಮಾತ್ರ ಅಲ್ಲ, ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ. ಬಡವರ ಬಂಧು, ದೀನ ದಲಿತರ ಹಾಗೂ ಅಲ್ಪಸಂಖ್ಯಾತರ ಹಾಗೂ ಮುಂದುವರೆದ ಭಾಗದವರಿಗೂ ಕೂಡ ಅವ್ರ ನಾಯಕರೇ. ಅವರಲ್ಲಿ ಜಾತಿ ತಾರತಮ್ಯ ಇಲ್ಲ, ಎಲ್ಲರನ್ನೂ ಸರಿಸಮ ಸಮಾಜವಾದ ತತ್ವ ಅವರದ್ದು. ಹಾಗಾಗಿ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ವಿದ್ಯಾಸಿರಿ ಎಂಬ ಒಂದು ಯೋಜನೆ ಇತ್ತು 2013ರಿಂದ 2018 ಅವರ ಅವಧಿಯಲ್ಲಿ. ನಾನು ಓದ್ಬೇಕಾದ್ರೆ ಮನೆಯಲ್ಲಿ ದುಡ್ಡು ಇಸ್ಕೊಂಡಿಲ್ಲ. ಆ ವಿದ್ಯಾಸಿರಿ ಯೋಜನೆಯಲ್ಲೇ ಸ್ಕಾಲರ್ಶಿಪ್ ಅಲ್ಲೇ ನಾವು ಓದ್ ಮುಗಿಸಿದೆ. ಅವ್ರದ್ದು ಏನು ದಾವಣಗೆರೆಯಲ್ಲಿ ಬರ್ತಡೇ ಸಿದ್ದರಾಮೋತ್ಸವ ಕಾರ್ಯಕ್ರಮ ಇತ್ತು. ಸುಮಾರು 200 ಕಿಲೋಮೀಟರ್ ನಾನು ಪಾದಯಾತ್ರೆ ಮಾಡಿದೆ. ಅವ್ರಿಗೆ ಸುಮಾರು 6 ದಿನಗಳ ಕಾಲ ಕೊಪ್ಪಳದಿಂದ ದಾವಣಗೆರೆವರೆಗೆ ಪಾದಯಾತ್ರೆ ಮಾಡಿದೆ. ಆ ಋಣ ಅವ್ರಿಗೆ ತೀರಿಸಿಕೊಂಡೆ ನಾನು. ನಮ್ಮಂತ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅವರು ಆಸರೆ ಆಗಿದ್ದಾರೆ, ಎಷ್ಟೋ ರೈತರಿಗೆ ಆಸರೆ ಆಗಿದ್ದಾರೆ. ಹಾಗಾಗಿ ಅವರನ್ನು ಶಾಶ್ವತ ಮುಖ್ಯಮಂತ್ರಿ ಅಂದ್ರೂ ತಪ್ಪಾಗಲಿಲ್ಲ. ನೋಡಿ, ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಆಗಿದ್ದಾರೆ. ಒಂದು ಬಹಳಷ್ಟು ತುಂಬಾ ಶ್ರಮ ಪಟ್ಟು ನೋಡಿ ಒಂದು ಕಾರ್ಯಕರ್ತರಾಗಿದ್ದು ಇವತ್ತು ಉನ್ನತ ಮಟ್ಟದ ಸ್ಥಾನದಲ್ಲಿ ಒಂದು ಸೀಟಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳಾಗಿ. DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಹೇಳ್ತೀರಾ? ಸರ್, DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಅವರು ಸಂಘಟನಾ ಚತುರರು, ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿರೋ ವಿಚಾರ. ನನ್ನ ಒಂದು ಅನಿಸಿಕೆ, ಈಗ ಅವರು 2 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂಬರುವ ಚುನಾವಣೆಯಲ್ಲೂ ಸಹ ಅವರು ಮುಖ್ಯಮಂತ್ರಿಯಾಗಿ ಮುಂದೊಂದು ದಿನ ದೇಶದ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವರು ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೇಕು DK ಶಿವಕುಮಾರ್ ಸಾಹೇಬ್ರು, ಇದು ನಮ್ಮ ಆಶಯ. ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಏನೋ ವಿಷಯ ಹೇಳೋದು, ನಮ್ಮ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಸಾಹೇಬರಿಗೆ ಸತತವಾಗಿ 3 ಬಾರಿ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕೆಂದು ಸಾಕಷ್ಟು ಹೋರಾಟಗಳು ನಡೀತಿವೆ. ಹಾಗಾಗಿ ನಮ್ಮ ಎಲ್ಲರ ಕಾರ್ಯಕರ್ತರ ಆಶಯ. ಹಾಗಾಗಿ ಈ ಬಾರಿ DK ಶಿವಕುಮಾರ್ ಸಾಹೇಬರ ಕ್ಯಾಬಿನೆಟ್ ನಲ್ಲಿ ನಮ್ಮ ಸಾಹೇಬರಿಗೆ ಅವಕಾಶ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ. ಸಿಕ್ಕೇ ಸಿಗುತ್ತೆ ಅನ್ನೋ ಹಂಬಲ ಕೂಡ ಸಹ ಇದೆ ಸರ್.